ರೆವಿನ್ಯೂ ಸಂಬಳ ನೌಕರರಿಗೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಗ್ರಾಮದೊಳಗೆ ಪ್ರವೇಶ ಇಲ್ಲ ಅಂತ. ಮಾಡಪ್ಪ ನಾನಲ್ಲಣ್ಣ, ಈ ಪಂಚಾಯತ್ ಪಿಡಿ ಹೋಗಿ ದಾನ ಬೇಡ, ಕ್ಲೀನ್ ಮಾಡಿದ್ರೆ ಸಾಕಲ್ಲ. ಬಂದು ನೋಡೋದು ಗೌರ್ಮೆಂಟು ಹೇಳೋರಿಲ್ಲ ಕೇಳೋರಿಲ್ಲ. ಅದೇ ಐದು ಊರು ಸಮಸ್ಯೆ ನೂರಾರು. ಮನೆ ಬಿದ್ದಾಗ ನೀವೆಲ್ಲಿದ್ರಿ? ಒಳಗೆ ಇದ್ರಿ. ಬಿದ್ದು ಏನ್ ಮಾಡ್ತೀಯ, ಸುಮ್ಮನೆ ಬಡ್ಕೊಂಡು. ನಿಮ್ಮೂರಿಗೆ ಬಸ್ ಇಲ್ವಾ? ಇಲ್ಲ. ಮತ್ ನೀವೆಲ್ಲ ಹೆಂಗ್ ಓಡಾಡ್ತಿದ್ರಾ? ನಾವ್ ಹೆಂಗ್ ಓಡಾಡ್ತೀವಿ ಅಂದ್ರೆ ಹಿಂಗೆ ಯಾರಾನ ಓದ್ತಾ ಇದ್ರ ಅಣ್ಣ ನಿಲ್ಲಿಸ್ರಣ ನಾವ್ ಬರ್ತೀವಿ ಅನ್ನೋದು. ಅಕಸ್ಮಾತ್ ಯಾರ್ಗಾನ ಸಾಗುವಳಿ ಮಿಸ್ ಆಗಿ ಕೊಟ್ಟಿದ್ರೆ ಲಕ್ಷಗಳು ಕೇಳ್ತಾರೆ. 300-400 ರೂಪಾಯಿ ಕೂಲಿ ಮಾಡೋರು ರೈತರು ಎಲ್ಲಿಂದ ಕೊಡ್ತಾರೆ ಲಕ್ಷಗಳು? ಇದು ಕೊರಟಗೆರೆ ಕ್ಷೇತ್ರದ ಜನರ ಕಣ್ಣೀರು. ನಿಮ್ಮೂರಿಗೆ ಒಂದ್ ಬಸ್ ಬಿಡಿಸ್ಕೊಳದಲ್ವಾ ನೀವೆಲ್ಲವಾ? ನೀವ್ ಹಂಗ್ ಮಾಡ್ಕೊಟ್ರಿ ಸ್ವಾಮಿ, ನಿಮಗ್ ಕೈ ಮುಗಿತೀವಿ. ಕೊರಟಗೆರೆನೇ ಜಾಸ್ತಿ ಹೈಯೆಸ್ಟ್ ಲಂಚದ ವ್ಯವಹಾರ ನಡೀತಾರೆ. ದರೋಡೆ ಯಾರೋ ಅಲ್ಲಿ ಹೋಗಿ ಕೈ ಮುಗಿದ್ರೆ ಕೊಡಪ್ಪ ನಾನು ಮಾತಾಡ್ತೀನಿ, 1000 ಕೊಡು, 500 ಕೊಡು. ನಮ್ಮ ತಂದೆಯವರು 3 ಲಕ್ಷ ರೂಪಾಯಿ ದುಡ್ಡು ಕಳೆದಿದ್ದಾರೆ. ಅವರು ನಮ್ಮನ್ನು ಸ್ಪಂದಿಸಿ ಯಾಕ್ರಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಹಿಂಗ್ ಮಾಡ್ತಾ ಇದ್ದೀರಾ ನೀವು ಅಂತ ಅಧಿಕಾರಿಗಳು ಒಂದ್ ಸ್ವಲ್ಪ ಲೆಫ್ಟ್ ಅಂಡ್ ರೈಟ್ ತಗೊಂಡು ಕೆಲಸ ಮಾಡ್ಸಿದ್ರೆ ದಟ್ ಇಸ್ ಗುಡ್. ನೀರನ್ನ ಕೊಡಿ ಸಾಕು, ನೇನು ಕೊಡೋದು ಬೇಡ. ದುಡ್ಡಿಲ್ಲ, ಎಲ್ಲಾ ಕೂಲಿ ಮಾಡೋ, ಎಲ್ಲ ಎಸ್ಸಿ ಜನಾಂಗನೇ ಎಲ್ಲಾ ಕೂಲಿ ಮಾಡೋರು. ಆಲ್ರೆಡಿ ಒಂದು 25-30 ಜನ ಕಾಲೇಜ್ ಬಿಟ್ಬಿಟ್ಟು ಮನೆಯಲ್ಲ ಅವ್ರೆ. ಇನ್ನು ಅವ್ರ ಕತೆ ಅವ್ರ ಚಾಪ್ಟರ್ ಅಷ್ಟೇನ. ಕೇಸಲ್ಲಿ ಹೋಗಿ ಅರ್ಜಿ ಕೊಟ್ರು ಅದು ಕಸದ ಬುಟ್ಟಿಗೆ ಹೊರತು ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ, ಕೆಲಸ ಮಾಡ್ತಾ ಇಲ್ಲ. ತಾಲೂಕು ಕಡೆ ಹೇಳ್ತಾ ಇವತ್ತು ನಮ್ಮ ಲೆಕ್ಕದಲ್ಲಿ ಸತ್ತೋಗೈತೆ. ನಾವಿರಲ್ಲ, ನಾವ್ ಸತ್ತತೀವಿ. ಇರೋರ್ಗನ್ನ ಬಾಳ್ ಮಾಡ್ಕೊಡ್ರಿ. 600-700 ಇದಕ್ಕೆ ಎಣ್ಣೆಗೆ ಖರ್ಚು ಮಾಡಿದ್ರೆ ಮನೆ ಸಂಸಾರ ಹೆಂಗೆ, ಮಕ್ಕಳು ಓದಿ ಹೆಂಗೆ? ನಮ್ಮೂರಲ್ಲಿ ಒಂದೇ ಒಂದಿನ ಜಗಳ ಇಲ್ಲ ಅನ್ನಂಗೆ ಇಲ್ಲ. ಬಂದ್ಬಿಟ್ಟು ಎಂತ ಟೈಮಲ್ಲಿ ಕಾಲು ಬೇಕಾದ್ರೂ ಬಿದ್ಬಿಡ್ತಾರೆ. ಬಿದ್ಬಿಟ್ಟು ನಿಮ್ಗೆ ಓಟ್ ನಮ್ಗೆ ಬೇಕಾದ್ರೆ 500,000 ಅಲ್ಲ 10,000 20,000 ಕೊಟ್ಟು ಓಟ್ ಕೊಂಡ್ಕೊಂತಾರೆ. ಯಾರಾದ್ರೂ ಹೇಳ್ಕೊಳ್ಳೋದಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ಹೊರಗಡೆ ಜನಗಳಿಗೆ ಹೇಳ್ಕೊಳ್ಳೋದಕ್ಕೆ ಅವ್ರು ಹೇಳ್ತಾರೆ ನೀವೇನು ಗೃಹ ಸಚಿವರು ಕ್ಷೇತ್ರದಲ್ಲಿ ಇದ್ದೀರಾ ಅಂತ. ಇಲ್ಲಿ ಏನೇನು ಇಲ್ಲ. ಗೃಹ ಸಚಿವರು ಆದ್ರೂ ಕೂಡ ಅವ್ರು ಏನು ಐಫೈ ಬಂದ್ರು, 0 ಟ್ರಾಫಿಕ್ ಅಲ್ಲಿ ಬಂದ್ರು, ಹೊರಟ್ರು ಅಷ್ಟೇ. ಒಂದು ತಿಂಗಳು ಬಂದ್ವಿ ಓದ್ವಿ ಅನ್ನಂಗಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಲಕ್ಷಾಂತರ ರೂಪಾಯಿ ಕೇಳವ್ರೆ, ಲಕ್ಷಾಂತರ ರೂಪಾಯಿನೂ ಕೊಟ್ಟು ಮಾಡ್ಕೊಂಡವ್ರೆ. ಅದು ಭಾರಿ ತೊಂದರೆ ಕೊಟ್ಟವ್ರು ಬಿಡು, ಹೇಳ್ಕೋಬಾರ್ದು. ನಮ್ಮ ನಡೆ ನಿಮ್ಮೂರ ಕಡೆ, ನಿರೀಕ್ಷಿಸಿ.